ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಆ್ಯಂಡ್ ಟಾಪ್ ಫಸ್ಟ್ ಅಪ್ಡೇಟು, ನನ್ನ ಮ್ಯಾಚ್ನ ಗೆಲ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದ್ದಾರೆ. ಹೌ ಅಬೌಟ್ ದೆ ಪ್ಲೇ ಇನ್ ಆಸ್ಟ್ರೇಲಿಯಾ ಅಗೇನ್ ಅಂತ. ಸೊ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಹೇಳೋ ಹಾಗೇನೆ ರೋಹಿತ್ ಶರ್ಮಾ ಹೇಳಿದರೆ ನಮಗೆ ಗೊತ್ತಿಲ್ಲ ನಾವು ಮತ್ತೆ ಆಸ್ಟ್ರೇಲಿಯಾಗೆ ಬರ್ತೀವೋ ಬರೋದಿಲ್ವೋ, ಆಡೋದಿಲ್ವೋ ಆಸ್ಟ್ರೇಲಿಯಾ ನೆಲದಲ್ಲಿಂದ ನಮಗೆ ಗೊತ್ತಿಲ್ಲ. ಬಟ್ ನಾವು ಇಷ್ಟು ವರ್ಷಗಳೆಲ್ಲ ಏನು ಆಡಿದ್ದೀವಿ ಆಸ್ಟ್ರೇಲಿಯಾದಲ್ಲಿ ನನಗೆ ಸಿಕ್ಕಾಪಟ್ಟೆ ತೃಪ್ತಿ ಇದೆ ಆ್ಯಂಡ್ ರೆಸ್ಪೆಕ್ಟ್ ಕೂಡ ಆಸ್ಟ್ರೇಲಿಯನ್ಸು ಇಲ್ಲಿ ಬರುವಂಥ ಕ್ರೌಡ್ ಆಗಿರಲಿ ಎಲ್ಲರೂ ಕೂಡ ಚೆನ್ನಾಗೇ ಕೊಟ್ಟಿದ್ದಾರೆ. ನನಗಂತೂ ಖುಷಿ ಇದೆ ಅಂತ ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ವಿರಾಟ್ ಕೊಹ್ಲಿ ವಿಲ್ ಹ್ಯಾವ್ ಕಮ್ಮಿಂಗ್ ಟು ದಿಸ್ ಕಂಟ್ರಿ ಅಂತ ಹೇಳಿದರೆ, ವಿಲ್ ಹ್ಯಾವ್ ಕಮ್ಮಿಂಗ್ ಟು ದಿಸ್ ಕಂಟ್ರಿ ಅಂದರೆ ವಿರಾಟ್ ಕೊಹ್ಲಿ ಏನು ಹೇಳಿದ ನಾನು ಲಾಸ್ಟ್ ಟೈಮು ಅಂದರೆ ಸ್ವಲ್ಪ ಡೌಟಲ್ಲಿ ಹೇಳಿರುವಂಥದ್ದು ರೋಹಿತ್ ಶರ್ಮಾ ಇಲ್ಲಿ. ಆ್ಯಂಡ್ ವಿರಾಟ್ ಕೊಹ್ಲಿನೂ ಕೂಡ ಅದಕ್ಕೆ ಆ್ಯಡ್ ಆನ್ ಆಗ್ತಾರೆ ಅಷ್ಟೇ. ಏನೇನು ಇಬ್ಬರು ಒಟ್ಟಿಗೆ ರಿಟೈರ್ ಆಗೋದು ಆಯಿತು ಅಂದರೆ ಇಬ್ಬರು ಒಟ್ಟಿಗೆ ರಿಟೈರ್ ಆಗೋದು, ಯಾಕಂದರೆ ಪ್ರತಿಯೊಂದು ಫಾರ್ಮೆಟ್ನು ಕೂಡ ಒಟ್ಟೊಟ್ಟಿಗೆ ರಿಟೈರ್ ಆಗಿಬಿಟ್ಟು ಬಂದಿದ್ದಾರೆ. ಸೊ ಇದನ್ನು ನೋಡ್ತಂದ್ರೂ ಕೂಡ ಅದೇ ಥರನೇ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವೆಲ್ಕಮಿಂಗ್ ಅಸ್ ಆ್ಯಂಡ್ ಸಪೋರ್ಟಿಂಗ್ ಅಸ್ ಅಂತ ಹೇಳಿದ್ರೆ. ಬಟ್ ರೋಹಿತ್ ಶರ್ಮಾ ಹೇಳೋ ಹಾಗೇನೆ ನಾವು ಬರ್ತೀವೋ ಬರೋದಿಲ್ವೋ ಮುಂದೆ ಗೊತ್ತಿಲ್ಲ ನಮಗೂ ಕೂಡ ಅಂತ. ಸೊ ಇದು ತೋರಿಸುತ್ತೆ ಅವ್ರದ್ದು ಆಲ್ರೆಡಿ ಲಾಸ್ಟ್ ಮ್ಯಾಚ್ ಆಗಿದೆ ಸಿಡ್ನಿಲಿ ಅಂತ. ಅಪ್ಡೇಟ್ ಬಿಟ್ಟು ಅಂತೂ ಇಂತೂ ಇಂಡಿಯಾ ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ, ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ರಪ್ಪ ನಮ್ಮ ವುಮೆನ್ಸ್ ವರ್ಲ್ಡ್ ಕಪ್ಪಲ್ಲಿ. ಹೌದು, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಇಂಡಿಯಾ ಏನು ಗುರು ಇದು ಹಿಂಗಾಗೋಗ್ಬಿಡ್ತು ಕತೆ ಅವಸ್ಥೆ, ಏನು ಕ್ವಾಲಿಫೈ ಆಗ್ತಾರೆ ಇಲ್ವಾ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಲಾಸ್ಟ್ ಮ್ಯಾಚ್ನ ಅಂತೂ ಗೆದ್ರು. ಒಂಥರ ನೋಡಿ, ಫಸ್ಟ್ 2 ಮ್ಯಾಚ್ ಗೆದ್ರು, ಆಮೇಲೆ 2 ಮ್ಯಾಚ್ ಸೋತರು, ಆಮೇಲೆ ಮತ್ತೆ 1 ಮ್ಯಾಚ್ನ ಗೆದ್ರು. ಇವಾಗ 3 ಮ್ಯಾಚ್ನ ಗೆದ್ದಿದ್ದಾರೆ. 3 ಮ್ಯಾಚ್ನೇ ಸಾಕು. ಇವಾಗ ನೆಕ್ಸ್ಟ್ ಮ್ಯಾಚ್ ಏನಿದೆ ಬಾಂಗ್ಲಾದೇಶ್ ಅಗೇನ್ಸ್ಟ್, ಇದು ಸೋತರು ಕೂಡ ಕ್ವಾಲಿಫೈ ಖಂಡಿತ ಆಗಿದ್ದಾರೆ. ಸೊ 3 ಮ್ಯಾಚ್ 7 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ರೂ ಕೂಡ ಕ್ವಾಲಿಫೈ ಆಗ್ಬೋದು ಸೆಮಿಫೈನಲ್ಸ್ಗೆ ಅಂತ ತೋರಿಸ್ಕೊಂಡು ಕೊಡಿದ್ರೆ ನಮ್ಮ ಟೀಮ್ ಇಂಡಿಯಾ. ಆ್ಯಂಡ್ ಬಾಂಗ್ಲಾದೇಶ್ ಅಗೇನ್ಸ್ಟ್ ಇರೋದ್ರಿಂದ ಪಕ್ಕ ಇವತ್ತಿದೆ ಮ್ಯಾಚು, ಇವತ್ತು ಹೊಡಿತಾರೆ ಅಂತ ಅನ್ಕೊಂಡಿದ್ದು 4 ಮ್ಯಾಚ್ನ ಗೆದ್ಬಿಟ್ಟು ಇನ್ನು ವಿನ್ನಿಂಗ್ ನೋಟು ಕ್ವಾಲಿಫೈ ಚೆನ್ನಾಗಿ ಆಗಿದ್ರು. ಆಲ್ರೆಡಿ ಕ್ವಾಲಿಫೈ ಆಗೋದ್ರ ಜೊತೆಗೆ ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾನ ಎದುರಿಸಬೇಕಾಗತ್ತೆ. ಟಾಪ್ ಕ್ವಾಲಿಟಿ ಟೀಮು. 7 ಮ್ಯಾಚಲ್ಲಿ 1 ಮ್ಯಾಚ್ನೂ ಕೂಡ ಸೋತಿಲ್ಲ, ಅದು 1 ಮ್ಯಾಚ್ ನಿಂತೋಗಿದೆ ಅಷ್ಟೇ. ಆ್ಯಂಡ್ ಸೌತ್ ಆಫ್ರಿಕಾ ಕೂಡ ಬೆಟ್ರಾಗಿ ಆಡಿದ್ದಾರೆ. ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ 1 ಆಯಿತು ಅಂದರೆ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಸೆಮಿಫೈನಲ್ 2 ಆಡ್ತಾ ಇದೆ. ಆ್ಯಂಡ್ ಗೊತ್ತಿರೋದೇ ಇಂಗ್ಲೆಂಡ್ ಅವರು ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿನೇ ಆಡ್ತಾ ಇದ್ದಾರೆ, ಸೌತ್ ಆಫ್ರಿಕಾನು ಸಖತ್ತಾಗಿ ಆಡ್ತಾ ಇದ್ದಾರೆ, ಆಸ್ಟ್ರೇಲಿಯಾನು ಕೂಡ ಸಖತ್ತಾಗಿ ಆಡ್ತಿದ್ದಾರೆ. ಇಂಡಿಯಾನೇ ಹಂಗೆ ಸ್ವಲ್ಪ ಆಗಿರೋದು, 3 ಮ್ಯಾಚ್ನ ಸೋತಿರೋದಿಲ್ಲ ಇಂಡಿಯಾನೇ. ಇನ್ನು ಇಂಗ್ಲೆಂಡ್ ಅವರು 1 ಮ್ಯಾಚ್ ಅಷ್ಟೇ ಸೋತಿರೋದು, ಆಸ್ಟ್ರೇಲಿಯಾದವರು 1 ಮ್ಯಾಚು ಸೋತಿಲ್ಲ, ಸೌತ್ ಆಫ್ರಿಕಾದವರು 2 ಮ್ಯಾಚ್ ಅಷ್ಟೇ ಸೋತಿರೋದು. ಸೊ ಕಾಂಪಿಟೇಷನ್ ಅಂತೂ ತೀರುತ್ತೆ. ಹಂಗೆ ನೋಡೋಕೆ ಸೌತ್ ಆಫ್ರಿಕಾದ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇರೋದು, ಅಂದರೆ ಹೊಡಿಬೋದು ಒಂಥರ ಅನ್ನಿಸ್ತಾ ಇರೋದು. ಆಸ್ಟ್ರೇಲಿಯಾಗಂತೂ ನಜ್ಜಿ ಹೊಡೆದ್ಬಿಟ್ರು ಅಂತ ಇಟ್ಕೊಳ್ಳಿ ಏನಾದ್ರು ಸೆಮಿಫೈನಲಲ್ಲಿ. ಆಸ್ಟ್ರೇಲಿಯಾದವರು ನಜ್ಜಿ ಕಳೆದೋಗ್ಬಿಡ್ತಾರೆ ಹಂಗೇನೆ. ಏನು ನಾವು ಹಿಂಗೆಲ್ಲ ಆಡ್ಬಿಟ್ಟು ಬಂದ್ಬಿಟ್ಟು ಸೋತಾಗ್ಬಿಡ್ಬಲ್ಲ ಇವ್ರ ಮೇಲೆ ಅಂತ. ಆಸ್ಟ್ರೇಲಿಯಾ ಹೊಡಿಬೇಕಷ್ಟೇ ಸೆಮಿಫೈನಲ್ ಇಂಡಿಯಾ. ಅಪ್ಡೇಟ್ ನಂಬರ್ 3, ನನ್ನ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಎಲ್ಲ ಮುಗಿದಾದ ನಂತರ ಹೋಗ್ತಾ ಇರಬೇಕಾದ್ರೆ ಡ್ರೆಸ್ಸಿಂಗ್ ರೂಮ್ಗೆ ಅಲ್ಲಿ ಒಬ್ಬರು ಫ್ಯಾನು ಇಂಡಿಯನ್ ಫ್ಲಾಗ್ನ ಅಂದರೆ ಜೋಶಲ್ಲಿರೋಂಥ ಟೈಮಲ್ಲಿ ಡ್ರಾಪ್ ಮಾಡಿಬಿಡ್ತಾರೆ. ಸೊ ವಿರಾಟ್ ಕೊಹ್ಲಿ ನಡ್ಕೊಂಡು ಹೋಗ್ತಾ ಇದ್ದವರು ಆ ಇಂಡಿಯನ್ ಫ್ಲಾಗ್ನ ಕೆಳಗಡೆ ಬಿದ್ದಿರೋದು ನೋಡ್ಬಿಟ್ಟು ಬಂದ್ಬಿಟ್ಟು ಫಸ್ಟು ಆ ಫ್ಲಾಗ್ನ ಎತ್ಬಿಟ್ಟು ಅವರಿಗೆ ಕೊಡ್ತಾರೆ, ಅವ್ರ ಕೈಗೆ ಕೊಡ್ತಾರೆ. ಕೈಯಲ್ಲಿ ಹಿಡ್ಕೋಗುರು ಏನು ಮಾಡ್ತಾ ಇದ್ದೆ ನೀನು ಅಂತ. ಸೊ ಎಷ್ಟೇ ಬೆಳಿಬೋದು ಒಬ್ಬ ಮನುಷ್ಯ ಆದವನು ಅಂದರೆ ಇಂಡಿಯನ್ ಆಗಿದ್ದಾರೆ ಅಂತಂದರೆ ರೆಸ್ಪೆಕ್ಟ್ ಟುವರ್ಡ್ಸ್ ಫ್ಲಾಗ್ ಅನ್ನೋದು ಅದು ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಇಂಡಿಯನ್ಗೂ ಕೂಡ ಇರಲೇಬೇಕು. ಆ್ಯಂಡ್ ಇದ್ದೇ ಇದೆ ಅಂತ ಎಷ್ಟೇ ಮೇಲಕ್ಕೆ ಬರೆದಿದ್ರು ಕೂಡ ಇಂಡಿಯನ್ ಫ್ಲಾಗ್ ಕೆಳಗಡೆ ಬಿದ್ದಿದ್ರೆ ಅವನ ಅಜ್ಜಿ ಅದನ್ನು ಫಸ್ಟು ಎತ್ಬಿಟ್ಟು ಹಿಡ್ಕೊಬೇಕು ಗುರು, ಎತ್ಬಿಟ್ಟು ಸೈಡಿಗೆ ಇಡಬೇಕು ಅನ್ನೋವಂಥದ್ದನ್ನ ವಿರಾಟ್ ಕೊಹ್ಲಿ ಅವ್ರು ಮಾಡ್ಬಿಟ್ಟು ತೋರಿಸಿದ್ರೆ. ಸೊ ಇದರಿಂದ ಖಂಡಿತ ಮುಂಚೆನೇ ರೆಸ್ಪೆಕ್ಟ್ ಜಾಸ್ತಿ ವಿರಾಟ್ ಕೊಹ್ಲಿ ಅಂತಂದ್ರೆ, ಇದೆಲ್ಲ ಮಾಡಿದ್ರೆ ರೆಸ್ಪೆಕ್ಟ್ ಜಾಸ್ತಿ ಆಗದೆ ಇರುತ್ತಾ. ಅಪ್ಡೇಟ್ ನಂಬರ್ 4, ಶುಭ್ಮನ್ ಗಿಲ್ ಕ್ಯಾಪ್ಟನ್ ಮಾತಾಡಿದರೆ. ಒಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ ರೋಹಿತ್ ಶರ್ಮಾ ಅವರು ಆಲ್ಮೋಸ್ಟ್ 200 ರನ್ಸ್ನ ಹೊಡೆದಿದ್ದಾರೆ ಈ ಒಂದು ಸೀರೀಸಲ್ಲಿ. ಆ್ಯಂಡ್ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಆಗಿದ್ದಾರೆ. ಕ್ಯಾಪ್ಟನ್ಗಿಂತ ನೋಡಿ ಎಕ್ಸ್ ಕ್ಯಾಪ್ಟನ್ನೇ ಜಾಸ್ತಿ ರನ್ಸ್ನ ಹೊಡೆದಿದ್ದಾರೆ ಒಂದು ಸೀರೀಸಲ್ಲಿ. ಅದು ನೋಡಿ ಇವಾಗಿರೋ ಜಸ್ಟ್ ಕ್ಯಾಪ್ಟನ್ಸಿ ಶಿಫ್ಟ್ ಆಗಿರೋದು. ಶುಭ್ಮನ್ ಗಿಲ್ ಮೇಲೆ ಹೊಣೆ ಜಾಸ್ತಿ ಇತ್ತು, ಅವ್ರು ಜಾಸ್ತಿ ರನ್ಸ್ ಹೊಡಿದ್ದಾರೆ ಅಂತ. ಬಟ್ ರೋಹಿತ್ ಶರ್ಮಾ ಬಂದ್ಬಿಟ್ಟು ಅವರು ಪ್ಲೇಯರ್ ಆಫ್ ದ ಸೀರೀಸ್ ಆಗೋದ್ರ ಜೊತೆಗೆ 200+ ರನ್ಸ್ನ ಹೊಡೆದಿದ್ದಾರೆ ಅಂತಂದರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಕೂಡ ಜಾಸ್ತಿ ರನ್ಸೇ ಇದೆ ಶುಭ್ಮನ್ ಗಿಲ್ ಕಂಪೇರ್ ಮಾಡಿದ್ರೆ. ಕಂಪ್ಯಾರಿಸನ್ ಅದು ಬರೋದಿಲ್ಲ, ಬಟ್ ಆದರೂ ಇಬ್ಬರು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಶುಭ್ಮನ್ ಗಿಲ್ ಕೂಡ ಆಸ್ ಎ ಕ್ಯಾಪ್ಟನ್ನು ಒಳ್ಳೆ ಮಾತನ್ನ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಈ ಥರ ಬ್ಯಾಟಿಂಗ್ ಆಡ್ತಾ ಇತ್ತು ಅಂತಂದರೆ ನೋಡೋದಕ್ಕೆ ಒಂಥರ ಅವನಜ್ಜಿ ನನಗಂತೂ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬರುತ್ತೆ. ಅವ್ರ ಜೊತೆ ಆಡ್ತಿದ್ದೀನಿ ಅಂದರೆ ಅದೇ ಒಂಥರ ದೊಡ್ಡ ಪುಣ್ಯ ನನಗೆ. ಆ್ಯಂಡ್ ಅವರು ಬ್ಯಾಟಲ್ಲಿ ಆ ಸ್ಟ್ರೋಕ್ ಮಾಡ್ತಾರಲ್ಲ, ಆ ಸೌಂಡ್ ಬರುತ್ತಲ್ಲ, ಅದು ಕೇಳೋದಕ್ಕೆ ಇಬ್ಬರು ಸಕಲಾಗಿ ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ ಅದು ಕೇಳೋದಕ್ಕೆ ಒಂಥರ ಹಿಂಪಾಗಿರುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, 18 ಕನ್ಸಿಕ್ಯೂಟಿವ್ ಟಾಸ್ನ ನಾವು ಕಳ್ಕೊಂಡಿರೋದು ಮಗ. ಲಾಸ್ಟ್ ಮ್ಯಾಚು ಸೋತ್ವಲ್ಲ ಟಾಸ್ನ, ಶುಭ್ಮನ್ ಗಿಲ್ 3 ಸೋತಿದ್ದಾರೆ. ರೋಹಿತ್ ಶರ್ಮಾ ಕನ್ಸಿಕ್ಯೂಟಿವ್ ಆಗಿ ಸೋತ್ಕೊಂಡ್ಬಂದಿರೋ ಟಾಸ್ಗಳನ್ನ. ಬಟ್ ಮ್ಯಾಚ್ನ ಗೆದ್ವಿ ನಾವು, ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಗೆದ್ವಿ. ಟಾಸ್ಗಳನ್ನ ಸೋತ್ರು, ಫೈನಲ್ಸಲ್ಲಿ ಸೋತ್ವಿ, ಎಲ್ಲ ಕಡೆನೂ ಸೋತ್ವಿ. ಟಾಸ್ಗಳನ್ನ ಸೋತ್ಕೊಂಡ್ಬಂದ್ಬಿಟ್ಟೆ ನಾವು ಚಾಂಪಿಯನ್ಸ್ ಟ್ರೋಫಿನ ಗೆದ್ವಿ. ಟಾಸ್ ಅಡ್ವಾಂಟೇಜ್ ಇಲ್ಲದಾಗಿ ನಾವು ಚಾಂಪಿಯನ್ಸ್ ಟ್ರೋಫಿನ ಗೆದ್ವಿ.
ಆ್ಯಂಡ್ ಇಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಸೋಲ್ತಾ ಇದ್ದೀವಿ. 18 ಕನ್ಸಿಕ್ಯೂಟಿವ್ ಸಲ ಟಾಸ್ನ ಸೋಲ್ಬೇಕು ಅಂತಂದರೆ ದ ಪ್ರೊಬ್ಯಾಬಿಲಿಟಿ ಹೆಂಗಿದೆ ಅಂತಂದರೆ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಲೂಸಿಂಗ್ 18 ಟೈಮ್ಸ್ ಟಾಸ್ ಬಂದ್ಬಿಟ್ಟು 0.00000% ಎಷ್ಟೋ ಬರುತ್ತೆ, 0.00009% ಬರುತ್ತೆ. ಸೊ ಅಷ್ಟು ಅನ್ಲಕ್ಕಿ ಇಂಡಿಯಾ ಟಾಸ್ ಅಂತ ಬಂದಾಗ ಲಾಸ್ಟ್ 18 ಮ್ಯಾಚಲ್ಲಿ ಒಂದ್ಸಲಿನೂ ಕೂಡ ಟಾಸ್ ಗೆದ್ದೇ ಇಲ್ಲ ಅಂತಂದಾಗ 18 ಸಲದಲ್ಲಿ ಒಂದ್ಸಲಿನಾರು ಗೆಲ್ಲಲ್ವಾಗಿರೋ ಯಾವ ಮಗನಾದ್ರು ಗೆದ್ದೇ ಗೆಲ್ತಾರೆ. 18 ಸಲದಲ್ಲಿ 18 ಸಲ ಕಂಟಿನ್ಯೂಸ್ ಆಗಿ ಸತ್ತಿದ್ದೀವಿ ಅಂದರೆ ಇನ್ನೆಷ್ಟು ಎಂಥ ನಸೀಬ್ ಇರಬೇಕು ನಮ್ಮದು ಟಾಸಲ್ಲಿ. ಬಟ್ ಆ ನಸೀಬನೇ ನಮಗೆ ಕ್ಲಿಕ್ ಆಗಿದೆ. ಇವತ್ತು ಸೀರಿಯಸ್ನ ಸೋತಿರ್ಬೋದು ನಾವು, ಬಟ್ ಅದು ಚಾಂಪಿಯನ್ಸ್ ಟ್ರೋಫಿ ಅನ್ನೋದು ನಮಗೆ ಸಿಕ್ತು. ಟಾಸ್ನ ಸೋತಿನೇ ನಮಗೆ ಚಾಂಪಿಯನ್ಸ್ ಟ್ರೋಫಿ ಸಿಕ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿರೋ ರೀಡಿಂಗ್ ಅಪ್ಡೇಟ್ಸ್ ಬಾ.